ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಿಮ್ಗೆ ಗೊತ್ತಿರಂಗೆ ರಾಜಸ್ಥಾನ್ ರಾಯಲ್ಸ್ ಮತ್ತೆ RCB ಮ್ಯಾಚ್ ಕೊಡದೆ ಗುವಾಹಟಿ ಸ್ಟೇಡಿಯಂ ಅಂದ್ರೆ ರಾಜಸ್ಥಾನ್ ಅವರ ತವರು ಮನೆಯಲ್ಲಿ ಇವತ್ತು ಮ್ಯಾಚ್ ಕೂಡ ನಡೀತಿರುವಂತದ್ದು. ಹಾಗಾಗಿ ಎರಡು ಟೀಮ್ಗಳು ಇವತ್ತು ಅದೇ ರೀತಿಗಿದೆ. ರಾಜಸ್ಥಾನ್ ರಾಯಲ್ಸ್ ಕೂಡ ಅದೇ ರೀತಿ ನೋಡಕ್ ಕಾಣ್ತಿದೆ. ಅದಾದ್ಮೇಲೆ ಈ ಕಡೆ RCB ಕೂಡ ಅಷ್ಟೇ. ಎರಡು ಟೀಮ್ಗಳು ಕೂಡ ಒಂದು ಮ್ಯಾಚ್ ಅನ್ನ ಕೂಡ ಸೋತಿಲ್ಲ. ಈ ಕಡೆ RCB ಕೂಡ 2-2 ಮ್ಯಾಚ್ ಅನ್ನು ಕೂಡ ವಿನ್ ಆಗಿ ಈಗ ಒಂದೊಳ್ಳೆ ಸ್ಟ್ರಾಂಗ್ ಪೊಸಿಷನ್ ಅಲ್ಲಿ ಕೂಡ ಕಾಣ್ತಿದೆ. ಅದಾದ್ಮೇಲೆ ಈ ಕಡೆ ರಾಜಸ್ಥಾನ್ ರಾಯಲ್ಸ್ ಕೂಡ ಅಷ್ಟೇ 3-3 ಮ್ಯಾಚ್ ಅನ್ನ ಕೂಡ ವಿನ್ ಆಗಿಬಿಟ್ಟು ಸ್ಟ್ರಾಂಗ್ ಪೊಸಿಷನ್ ಅಲ್ಲಿ ಕೂಡ ಕಾಣ್ತಿದೆ. ಹಾಗಾಗಿ ನಮಗೆ ಎರಡು ಟೀಮ್ ಅನ್ನ ಕಂಪೇರ್ ಮಾಡ್ಕೊಂಡಾಗ ಯಾವ ಟೀಮ್ ಇವತ್ತು ಸ್ಟ್ರಾಂಗ್ ಆಗಿ ಕಾಣ್ತಿದೆ ಮತ್ತೆ ಯಾವ ಟೀಮ್ ನ ಬ್ಯಾಟಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಆಗಿ ಕಾಣ್ತಿದೆ ಅಂತ ನೀವೆಲ್ಲ ಕಾಮನ್ ಆಗಿ ಈಗ ಸರ್ಚ್ ಮಾಡ್ತಾನೆ ಇರ್ತೀರಾ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ RCB ಬ್ಯಾಟಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಆಗಿದೆಯಾ, ಇಲ್ಲಾಂದ್ರೆ ರಾಜಸ್ಥಾನ್ ಬ್ಯಾಟಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಆಗಿದೆಯಾ ಒಂದೊಂದಾಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ IPL ಅಪ್ಡೇಟ್ಸ್ ಡೈಲಿ ಕೂಡ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೇಖನ. ಇವತ್ತು ಯಾವ ಟೀಮ್ ವಿನ್ ಆಗುತ್ತೆ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇವತ್ತಿನ ಮ್ಯಾಚ್ ನ ಪ್ರಿಡಿಕ್ಟ್ ಮಾಡದೆ ತುಂಬಾ ಕಷ್ಟ ಇದೆ ಗುರು. ಏನಕ್ಕೆ ಅಂದ್ರೆ ನಾನು ಅವಾಗ ಹೇಳ್ದಂಗೆ ಎರಡು ಟೀಮ್ ಕೂಡ ಅದೇ ರೀತಿಗಿದೆ. ಒಂದು ಸ್ಟ್ರಾಂಗ್ ಇನ್ನೊಂದು ವೀಕ್ ಅನ್ನಂಗೆ ಇಲ್ಲ. ಎರಡು ಟೀಮ್ಗಳು ಕೂಡ ಈಗ ಒಂದು ಟೀಮ್ 3 ಮ್ಯಾಚ್ ವಿನ್ ಆಗಿದ್ರೆ ಇನ್ನೊಂದು ಟೀಮ್ ಅಂದ್ರೆ RCB ಟೀಮ್ 2-2 ಮ್ಯಾಚ್ ಅನ್ನ ಕೂಡ ವಿನ್ ಆಗಿದೆ. ಅದು ಯಾವ ತರ ಗೇಮ್ ಪ್ಲೇ ಆಡಿದೆ ನೀವೇ ನೋಡಿದ್ರೆ. ಲಾಸ್ಟ್ ಮ್ಯಾಚ್ CSK ಅಗೇನ್ಸ್ಟ್ ಅಂತೂ ಫುಲ್ ಬೆಂಕಿ ಹಚ್ಬಿಟ್ರು ಮಾತ್ರ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಇವತ್ತು ಗುವಾಹಟಿಯಲ್ಲಿ ಮತ್ತೆ ನಮ್ಮ RCB ಬಾಯ್ಸ್ ಅದೇ ರೀತಿ ಗೇಮ್ ಆಡ್ತಾರ ಇಲ್ವಾ ಕಾದು ನೋಡ್ಬೇಕು. ಫಸ್ಟ್ ನಮ್ಮ RCB ಕಡೆ ಬರೋದಾದ್ರೆ ಟೀಮ್ ಯಾವ ತರ ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ಅದಾದ್ಮೇಲೆ ರಾಜಸ್ಥಾನ್ ರಾಯಲ್ಸ್ ಕಡೆ ಹೋಗೋಣ. ಫೈನಲ್ ಆಗಿ ಇಲ್ಲಿ ಯಾವ ಟೀಮ್ ಸ್ಟ್ರಾಂಗ್ ಆಗಿ ಕಾಣುತ್ತೆ ಅಂತ ನಿಮ್ಗೆ ಒಂದು ಐಡಿಯಾ ಇಲ್ಲಿ ಸಿಕ್ಬಿಡುತ್ತೆ. ಸ್ಟಾರ್ಟಿಂಗ್ ಇಲ್ಲಿ ಓಪನರ್ ಆಗಿ ವಿರಾಟ್ ಕೊಹ್ಲಿ ಮತ್ತೆ ಫಿಲಿಪ್ ಸಾಲ್ಟ್ ಕೂಡ ಬರ್ತಾರೆ. ಫಿಲಿಪ್ ಸಾಲ್ಟ್ ಗೆ ಒಂದು ಮ್ಯಾಚ್ ಅಲ್ಲಿ ಕೂಡ ಫ್ಲಾಪ್ ಆಗಿದ್ರೆ, ಅಂದ್ರೆ ಸ್ಟಾರ್ಟಿಂಗ್ SRH ಅಗೇನ್ಸ್ಟ್ ಆಯ್ತಲ್ಲ ಆ ಮ್ಯಾಚ್ ಅಲ್ಲಿ ಫ್ಲಾಪ್ ಕೂಡ ಆಗಿದ್ರೆ. ಮತ್ತೆ ವಿರಾಟ್ ಕೊಹ್ಲಿ ಅವರು ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ಅನ್ನ ಕೂಡ ಆಡ್ಕೊಂಡು ಬಂದಿದ್ದಾರೆ. ಟೋಟಲ್ ಆಗಿ ಇದುವರೆಗೂ 2 ಮ್ಯಾಚ್ ಇಂದ ಸೇರಿ 97 ರನ್ ಕೂಡ ಹೊಡೆದ್ರೆ. ಮತ್ತೆ ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಅವ್ರದ್ದು 150+ ಸ್ಟ್ರೈಕ್ ರೇಟ್ ಇದ್ದೇ ಇದೆ. ಹಾಗಾಗಿ ಇಲ್ಲಿ ಒಂದು ಸ್ಟ್ರಾಂಗ್ ಓಪನಿಂಗ್ ಕೂಡ ಇಲ್ಲಿ RCB ಟೀಮ್ ಕಡೆಯಿಂದ ಕೂಡ ಕಾಣ್ತಿದೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ RCB ಓಪನರ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣ್ತಿದ್ರೆ ಇಲ್ಲಿ ಹೆಂಗಾಗುತ್ತೆ ಅಂದ್ರೆ ಇಲ್ಲಿ ನೋಡಿ SRH ಮತ್ತೆ RCB ಮ್ಯಾಚ್ ಆದಾಗ ಇಲ್ಲಿ ಒಬ್ಬ ಫಿಲಿಪ್ ಸಾಲ್ಟ್ ಫ್ಲಾಪ್ ಆದ್ರ. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಇನ್ಕೌಟ್ ಆಡಿದ್ರು. ಲಾಸ್ಟ್ ಮ್ಯಾಚ್ ವಿರಾಟ್ ಕೊಹ್ಲಿ 28 ರನ್ ಹೊಡ್ಕೊಟ್ರು. ಅದಾದ್ಮೇಲೆ ಫಿಲಿಪ್ ಸಾಲ್ಟ್ ಅಲ್ಲಿ ಸುಮಾರು 46 ರನ್ ಅನ್ನು ಕೂಡ ಹೊಡ್ಕೊಟ್ರು. ಹಾಗಾಗಿ ಇಲ್ಲಿ ಹೆಂಗಾಗುತ್ತೆ ಅಂದ್ರೆ ಒಬ್ಬ ಓಪನರ್ ಆಡಿದಾಗ ಇನ್ನೊಬ್ಬ ಓಪನರ್ ಆಡಲ್ಲ, ಇನ್ನೊಬ್ಬ ಓಪನರ್ ಆಡಿದಾಗ ಈ ಕಡೆ ಓಪನರ್ ಆಡಲ್ಲ. ಸೊ ಆ ತರ ಇಲ್ಲಿ ಪ್ರಾಬ್ಲಮ್ ಕೂಡ ಫೇಸ್ ಮಾಡ್ತಿದ್ದಾರೆ RCB ಲಿ. ಬಟ್ ನೋಡ್ಬೇಕು, ಇಬ್ರು ನಿಂತ್ಕೊಂಡು ಆಡಿದ್ರು ಅಂದ್ರೆ ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬರುತ್ತೆ RCB ಟೀಮಿಗೆ ಇವತ್ತು. ನಮ್ಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಮೇಲೆ ಸ್ವಲ್ಪ ಜಾಸ್ತಿ ಹೋಪ್ ಕೂಡ ಬರ್ತಿದೆ ಆಡ್ತಾರ ಅಂತ. ನೋಡೋಣ ಯಾವ ತರ ಆಡ್ತಾರ ಅಂತ. ಅದಾದ್ಮೇಲೆ RCB ಗೆ ಹೆಚ್ಚಿನ ಬಲ ಅಂದ್ರೆ ಇಲ್ಲಿ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳಿದಾರಲ್ಲ ಅವರೇ ತುಂಬಾ ದೊಡ್ಡ ಬಲವನ್ನ ಕೂಡ ತುಂಬ್ತಾ ಇರೋದು. ಲಾಸ್ಟ್ ಮ್ಯಾಚ್ ಅಲ್ಲಿ ನೋಡಿದಿರಾ ದೇವದತ್ ಪಡಿಕಲ್, ರಜತ್ ಪಟಿದಾರ್ ಅದಾದ್ಮೇಲೆ ಟೀಮ್ ಡೇವಿಡ್ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ. ಅದೇ ರೀತಿಯಾಗಿ ಇಲ್ಲಿ RCB ಬ್ಯಾಟಿಂಗ್ ಲೈನ್ ಅಪ್ ಸುಮಾರು 8ನೇ ತನಕ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇದೆ. ಹಾಗಾಗಿ ಇಲ್ಲಿ RCB ಬ್ಯಾಟಿಂಗ್ ಲೈನ್ ಅಪ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳಿದಾರಲ್ಲ ಅವರಿಗಂತೂ ಸಖತ್ತು ಸ್ಟ್ರಾಂಗ್ ಆಗಿ ಕೂಡ ಕಾಣ್ತಿದೆ ಸ್ಟಾರ್ಟಿಂಗ್ ಓಪನರ್ಸ್ ಗಿಂತ. ಸ್ಟಾರ್ಟಿಂಗ್ ಓಪನರ್ಸ್ ವೀಕ್ ಇದಾರೆ ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ಒಂದು ಪಾಯಿಂಟ್ ಇಲ್ಲಿ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಸಖತ್ತು ಸ್ಟ್ರಾಂಗ್ ಕೂಡ ಇದಾರೆ. ಮತ್ತೆ ಇವರಿಗೆ ಹೆಂಗೆ ಅಂದ್ರೆ ಒಂದು 15 ಓವರ್ ಮ್ಯಾಚ್, ಒಂದು 15 ಓವರ್ ಮೇಲೆ ಯಾರಿಗೆ ಟೀಮ್ ಡೇವಿಡ್ ಆಗಿರ್ಬೋದು, ರೊಮೋರಿ ಶೆಫರ್ಡ್ ಆಗಿರ್ಬೋದು, ಇವರಿಗೆ ಏನಾದ್ರು ಬ್ಯಾಟಿಂಗ್ ಸಿಕ್ಬಿಡ್ತು ಅಂದ್ರೆ ಫುಲ್ ಮ್ಯಾಚ್ ಅನ್ನ ಚೇಂಜ್ ಮಾಡೋ ಕೆಪಾಸಿಟಿ RCB ಬ್ಯಾಟ್ಸ್ಮನ್ಸ್ ಅಂದ್ರೆ ಇವ್ರಿಗೆ ಕೂಡ ಇದೆ. ಟೀಮ್ ಡೇವಿಡ್ ಅದಾದ್ಮೇಲೆ ರಜತ್ ಪಟಿದಾರ್ ಕೂಡ ಅಷ್ಟೇ ಫಿನಿಶರ್ ರೋಲ್ ನ ಪ್ಲೇ ಕೂಡ ಮಾಡ್ತಾರೆ. ಅದಾದ್ಮೇಲೆ ರೋಮೋರಿಯೋ ಶೆಫರ್ಡ್ ಕೂಡ ಅಷ್ಟೇ, ಜಿತೇಶ್ ಶರ್ಮಾ ಕೂಡ ಆಡ್ತಾರೆ. ಸೊ ಹಾಗಾಗಿ ಒಂದು ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ನಮ್ಗೆ ಇಲ್ಲಿ RCB ಕಡೆಯಿಂದ ಕೂಡ ನೋಡಕ್ಕೆ ಸಿಕ್ತಿರುವಂತದ್ದು. ಹಾಗಾಗಿ ಇಲ್ಲಿ RCB ಗೆ ಇನ್ನೊಂದೇನ್ ಪ್ಲಸ್ ಆಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಓಪನರ್ಸ್ ಫ್ಲಾಪ್ ಆದ್ರೂ ಕೂಡ ಅಷ್ಟೇ 8ನೇ ಬ್ಯಾಟಿಂಗ್ ಲೈನ್ ಅಪ್ ತನಕ ಇದೆಯಲ್ಲ. ಸೊ ಹಾಗಾಗಿ ಹೆಂಗಾದ್ರೂ ಸರ್ವೈವ್ ಮಾಡ್ಬಿಡ್ತಾರೆ. ಸ್ಟಾರ್ಟಿಂಗ್ ರನ್ ಕಡಿಮೆ ಬಂದ್ರು ಕೂಡ ಓಪನರ್ಸ್ ಇಂದ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳಿದಾರಲ್ಲ ಹೆಂಗಾರು ಮ್ಯಾನೇಜ್ ಮಾಡಿ ಒಂದು ಹೈ ಸ್ಕೋರ್ ಅನ್ನ ಮಾಡೋ ಕೇಪಬಿಲಿಟಿನ ಹೊಂದಿದ್ದಾರೆ. ಇನ್ನ ರಾಜಸ್ಥಾನ್ ರಾಯಲ್ಸ್ ಕಡೆ ಹೋಗೋದ್ರೆ ಇಲ್ಲಿ ಮಾತಾಡಂಗೆಲ್ಲ ಓಪನರ್ಸ್ ಕಡೆ ಇಲ್ಲಿ ಈ ಟೀಮ್ ನ ಒಂಥರ ಪಿಲ್ಲರ್ಸ್ ತರ ಅಂತ ಕೂಡ ಹೇಳ್ಬೋದು. ಇಬ್ರು ಕೂಡ ಅಷ್ಟೇ ಫುಲ್ ಯಂಗ್ಸ್ಟರ್ಸ್. ಈ ಕಡೆ ಯಶಸ್ವಿ ಜೈಸ್ವಾಲ್ ಕೂಡ ಅಷ್ಟೇ ಅದೇ ರೀತಿಯಾದ ಫಾರ್ಮ್ ಅಲ್ಲಿ ಕೂಡ ಇದಾರೆ. ಮತ್ತೆ ಸೂರ್ಯವಂಶ ಅಂತೂ ಕೇಳಂಗೆಲ್ಲ ಲಾಸ್ಟ್ ಮ್ಯಾಚ್ ಅಲ್ಲಿ ವರ್ಲ್ಡ್ ಕ್ಲಾಸ್ ಟಾಪ್ ಬೌಲರ್ ಜಸ್ಪ್ರೀತ್ ಬುಮ್ರಾಗೆ ಬರ್ತಾದಂಗೆ 6 ಅನ್ನ ಕೂರಿಸಿದ್ದು. ಫುಲ್ ಬುಮ್ರಾನೆ ಕಂಗಾಲ್ ಆಗೋಗ್ಬಿಟ್ರು. ಇದೇನಪ್ಪ ಇದು ಈ ಸಣ್ಣ ಹುಡುಗ ನಂಗೆ ಈ ತರ ಹೊಡಿತಿದ್ದಾನಲ್ಲ ಅಂತ. ಏನ್ ಬ್ಯಾಕ್ ಟು ಬ್ಯಾಕ್ 6 ಒಂದೇ ಓವರ್ ಅಲ್ಲಿ. ಸೊ ಹಾಗಾಗಿ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಓಪನರ್ಸ್ ಗಳು ಸಖತ್ತು ಸ್ಟ್ರಾಂಗ್ ಆಗಿ ಕೂಡ ಕಾಣ್ತಿದ್ದಾರೆ. ಮತ್ತೆ ಯಶಸ್ವಿ ಜೈಸ್ವಾಲ್ ಲಾಸ್ಟ್ 3 ಮ್ಯಾಚ್ ಇಂದ ಸುಮಾರು 170+ ರನ್ ಕೂಡ ಹೊಡೆದಾಕ್ಬಿಟ್ಟಿದ್ದಾರೆ. ಅದಾದ್ಮೇಲೆ
200+ ಸ್ಟ್ರೈಕ್ ರೇಟ್ ಅಲ್ಲಿ ಕೂಡ ಗೇಮ್ ಅನ್ನ ಕೂಡ ಆಡ್ತಿದ್ದಾರೆ. ಅದಾದ್ಮೇಲೆ ಈ ಕಡೆ ಸೂರ್ಯವಂಶಿ ಕೂಡ ಅಷ್ಟೇ ನಾನೇನ್ ಕಡಿಮೆ ಅಲ್ಲ ಗುರು ಅಂತ ಅವರು ಕೂಡ ಹೆವಿ ಅಂದ್ರೆ ಹೆವಿ ಕೂಡ ಹೊಡ್ಕೊಡ್ತಾ ಇರೋದು ಇಲ್ಲಿ ವೈಭವ್ ಸೂರ್ಯವಂಶಿ. ಲಾಸ್ಟ್ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಅದೇ ರೀತಿ ಆಡ್ಕೊಟ್ರು. ಅದಾದ್ಮೇಲೆ ಹಿಂದಿನ ಮ್ಯಾಚ್ ಕೂಡ ಅದೇ ರೀತಿ ಆಡ್ಕೊಟ್ರು. ಸಖತ್ತಾದ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಇವರು ಕೂಡ ಅಷ್ಟೇ ಸುಮಾರು 240 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಕೂಡ ಆಡ್ಕೊಡ್ತಿದ್ದಾರೆ. ಇದುವರೆಗೂ ಅಂದ್ರೆ 3 ಮ್ಯಾಚ್ ಆಯ್ತಲ್ಲ ಅದರಲ್ಲಿ 122 ರನ್ ಕಲೆ ಕೂಡ ಹಾಕಿದ್ದಾರೆ. ಸೊ ಇಬ್ರು ಕೂಡ ನೋಡಿ ನಿನ್ಗಿಂತ ನಾನು ನನ್ಗಿಂತ ನೀನು ಆ ತರ ಒಂದು ಕಾಂಪಿಟೇಷನ್ ಅಲ್ಲಿ ಗೇಮ್ ಅನ್ನ ಕೂಡ ಆಡ್ತಾ ಇರೋದು ರಾಜಸ್ಥಾನ್ ಓಪನರ್ಸ್ ಆಗಿ. ಸೊ RCB ಗೆ ಕಂಪೇರ್ ಮಾಡ್ಕೊಂಡ್ವಿ ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ನ ಓಪನರ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿಲ್ಲ ನಂಗೆ ಇಲ್ಲಿ ಕಾಣ್ತಾ ಇದೆ. ಅದಾದ್ಮೇಲೆ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ನೋಡಿ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಸ್ವಲ್ಪ ಪ್ರಾಬ್ಲಮ್ ನ ಕೂಡ ಫೇಸ್ ಮಾಡ್ತಾರೆ. ಲಾಸ್ಟ್ ಮ್ಯಾಚ್ ಧ್ರುವ್ ಜುರೇಲ್ ಫ್ಲಾಪ್ ಕೂಡ ಆದ್ರು. ಅದಕ್ಕಿಂತ ಹಿಂದಿನ ಮ್ಯಾಚ್ ಸುಮಾರು 75 ರನ್ ಅನ್ನು ಹೊಡ್ಕೊಟ್ಟಿದ್ರು. ಅದಾದ್ಮೇಲೆ ಶಿಮ್ರಾನ್ ಹೆಟ್ಮೇರ್ ಸ್ವಲ್ಪ ಪ್ರಾಬ್ಲಮ್ ನ ಕೂಡ ಫೇಸ್ ಮಾಡ್ತಿದ್ದಾರೆ. ಅವ್ರು ಎಂತ ಪ್ಲೇಯರ್ ಒಂದ್ಸಲಿ ಫಾರ್ಮ್ ಗೆ ವಾಪಸ್ ಆಗ್ಬಿಟ್ರು ಅಂದ್ರೆ ಕೊನೆ ತನಕ ನಿಂತ್ಕೊಂಡು ಆಡೋ ಪ್ಲೇಯರ್ ಕೂಡ ಆಗಿದ್ರೆ. ಅದಾದ್ಮೇಲೆ ಇರೋಂತರ ಜೂನಿಯರ್ ಟೀಮ್ ಡೇವಿಡ್ ಇದ್ದಂಗೆ ಒಂದು 15 ಓವರ್ ಮೇಲ್ಗಡೆ ಇವರಿಗೆ ಇನ್ನಿಂಗ್ ಸಿಕ್ಬಿಡ್ತು ಅಂದ್ರೆ ಮ್ಯಾಚ್ ನ ಟರ್ನ್ ಮಾಡೋ ಕೆಪಾಸಿಟಿ ಶಿಮ್ರಾನ್ ಹೆಟ್ಮಾರಿ ಕೂಡ ಇದೆ. GT ಮತ್ತೆ RR ಮ್ಯಾಚ್ ಆದಾಗ್ಲೂ ಕೂಡ ಅಷ್ಟೇ ಅವರು ಫ್ಲಾಪ್ ಕೂಡ ಆದ್ರು. ಅದಾದ್ಮೇಲೆ ಪ್ರೀವಿಯಸ್ ಮ್ಯಾಚ್ ಮೊನ್ನೆ MI ಮತ್ತೆ RR ಮ್ಯಾಚ್ ಆದಾಗ್ಲೂ ಕೂಡ ಅಷ್ಟೇ ಇಲ್ಲಿ ಧ್ರುವ್ ಜುರೇಲ್ ಕೂಡ ಫ್ಲಾಪ್ ಆಗಿದ್ದಾರೆ. ಮತ್ತೆ ರಿಯನ್ ಪರ ಕೂಡ ಫ್ಲಾಪ್ ಆಗಿದ್ದಾರೆ. ಮತ್ತೆ ಶಿಮ್ರಾನ್ ಹೆಟ್ಮಾರ್ ಕೇವಲ 7 ಬಾಲಿಗೆ 6 ರನ್ ಅನ್ನು ಕೂಡ ಹೊಡೆದಿದ್ದಾರೆ. ಹಾಗಾಗಿ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಕೂಡ ಫೇಸ್ ಮಾಡ್ತಾರೆ. ಬಟ್ ಇಲ್ಲಿ RCB ಕಂಪೇರ್ ಮಾಡ್ಕೊಂಡಿ ಅಂದ್ರೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಸಖತ್ತು ಸ್ಟ್ರಾಂಗ್ ಕೂಡ ಕಾಣ್ತಾರೆ. ಮತ್ತೆ ಎಲ್ಲ ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದಾರೆ. ನೀವು ನೋಡಿದಿರಾ ದೇವದತ್ ಪಡಿಕಲ್ ಆಗಿರ್ಬೋದು, ರಜತ್ ಪಟ್ಟಿದಾರ್, ಟೀಮ್ ಡೇವಿಡ್ ಹೆವಿ ಅಂದ್ರೆ ಹೆವಿ ಫಾರ್ಮ್ ಅಲ್ಲಿ ಕೂಡ ಇದಾರೆ. ಅವ್ರದ್ದು ಮೇಲ್ಗಡೆ ಓಪನರ್ಸ್ ಗಳು ಫ್ಲಾಪ್ ಆದ್ರೂ ಕೂಡ ಅಷ್ಟೇ ಕೆಳಗೆ ಕವರ್ ಮಾಡ್ಕೊಡೋ ಕೆಪಾಸಿಟಿ RCB ಗಿದೆ. ಆದ್ರೆ ಇಲ್ಲಿ ಓಪನರ್ಸ್ ಗಳು ಫ್ಲಾಪ್ ಆದ್ರು ಅಂದ್ರೆ ಇಲ್ಲಿ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಕೂಡ ಅಷ್ಟೇ ರೀಸೆಂಟ್ ಫಾರ್ಮ್ ಅನ್ನ ಚೆಕ್ ಮಾಡಿದ್ವಿ ಅಂದ್ರೆ ಅಂತ ಫಾರ್ಮ್ ಅಲ್ಲಿ ಯಾರು ಕೂಡ ಕಾಣ್ತಿಲ್ಲ. ಈ ಕಡೆ ಧ್ರುವ್ ಜುರೇಲ್ ಒಂದು ಮ್ಯಾಚ್ ಅಲ್ಲಿ 75 ರನ್ ಹೊಡ್ಕೊಟ್ಟಿದ್ದಾರೆ. ಲಾಸ್ಟ್ ಮ್ಯಾಚ್ ಕೂಡ ಫ್ಲಾಪ್. ಅದಾದ್ಮೇಲೆ ರಿಯನ್ ಪರ ಕೂಡ ಫ್ಲಾಪ್ ಆಗಿದ್ದಾರೆ. ಅದಾದ್ಮೇಲೆ ಶಿಮ್ರಾನ್ ಹೆಟ್ಮೇರ್ ಗೆ ಆಡಕ್ಕೆ ಅಷ್ಟು ಚಾನ್ಸ್ ಕೂಡ ಸಿಕ್ಕಿಲ್ಲ. ಅದ್ರ ಹಿಂದಿನ ಮ್ಯಾಚ್ 18 ರನ್ಗೆ ಔಟ್ ಆಗಿದ್ದಾರೆ. ಲಾಸ್ಟ್ ಮ್ಯಾಚ್ ಜಸ್ಟ್ 6 ರನ್ ಕೊಟ್ಟು ಅಂದ್ರೆ ನಾಟ್ ಔಟ್, ಬಟ್ ಆಡಕ್ಕೆ ಚಾನ್ಸ್ ಕೂಡ ಸಿಕ್ಕಿಲ್ಲ ಅಷ್ಟು. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ತರ ಆಡ್ತಾರೆ ಅಂತ ನೋಡ್ಬೇಕು. ಇವ್ರದ್ದು ಬ್ಯಾಟಿಂಗ್ ಲೈನ್ ಅಪ್ ಕೂಡ 7ನೇ ಲೈನ್ ಅಪ್ ತನಕ ಬ್ಯಾಟ್ಸ್ಮನ್ ಗಳು ಕೂಡ ಇದಾರೆ. ಬಟ್ ನೋಡ್ಬೇಕು ಸ್ಟಾರ್ಟಿಂಗ್ ಒಂದು 3 ಜನದ ವಿಕೆಟ್ ಬಿದ್ಬಿಡ್ತು ಅಂದ್ರೆ ಯಾರ್ದು ಯಶಸ್ವಿ ಜೈಸ್ವಾಲ್, ಸೂರ್ಯವಂಶಿ, ಅದಾದ್ಮೇಲೆ ಧ್ರುವ್ ಜುರೇಲ್ ಇಷ್ಟು ಜನದ ವಿಕೆಟ್ ಬಿದ್ಬಿಡ್ತು ಸ್ಟಾರ್ಟಿಂಗ್ ಅಂದ್ರೆ ಈಸಿಯಾಗಿ ಮ್ಯಾಚ್ RCB ಕಡೆ ಆಗೋಗ್ಬಿಡುತ್ತೆ. ಸೊ ನಂಗೆ ಇಲ್ಲಿ ಯಾರ್ದು ಬ್ಯಾಟಿಂಗ್ ಲೈನ್ ಅಪ್ ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ ಅಂದ್ರೆ ಇಲ್ಲಿ RCB ಬ್ಯಾಟಿಂಗ್ ಲೈನ್ ಅಪ್ ತುಂಬಾ ಸ್ಟ್ರಾಂಗ್ ಆಗಿ ಕೂಡ ಕಾಣಿಸ್ತಿದೆ. ಮತ್ತೆ ರಾಜಸ್ಥಾನ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಓಪನರ್ಸ್ ಗಳು ಸ್ಟ್ರಾಂಗ್ ಆಗಿ ಕೂಡ ಕಾಣಿಸ್ಕೊಂತಾ ಇದಾರೆ. ಸೊ ನೋಡೋಣ, ನನ್ನ ಪ್ರಕಾರ ಇವತ್ತು RCB ನೇ ಮ್ಯಾಚ್ ಹೊಡೆಯೋ ಎಲ್ಲಾ ಲಕ್ಷಣ ಕೂಡ ಕಾಣ್ತಿದೆ ಗುರು. ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಒಂದು 3 ವಿಕೆಟ್ ಅನ್ನ ಎತ್ಕೊಂಡ್ಬಿಟ್ರು ಅಂದ್ರೆ 3 ಇಲ್ಲಾಂದ್ರೆ 2 ಸ್ಟಾರ್ಟಿಂಗ್ ಓಪನರ್ಸ್ ಇದಾರಲ್ಲ ಜೈಸ್ವಾಲ್ ಮತ್ತೆ ಸೂರ್ಯವಂಶಿ ಇಬ್ರು ವಿಕೆಟ್ ಅನ್ನ ಎತ್ಕೊಂಡ್ಬಿಟ್ರು ಅಂದ್ರೆ ಮ್ಯಾಚ್ ಆಲ್ಮೋಸ್ಟ್ ಒಂದ್ ಸೈಡ್ RCB ಕಡೆ ಬರೋ ಚಾನ್ಸಸ್ ಇವತ್ತು ಕಾಣ್ತದೆ. ನೋಡೋಣ ಹೇಗ್ ಆಗುತ್ತೆ ಮ್ಯಾಚ್ ಮತ್ತೆ ಹೇಗ್ ಹೋಗುತ್ತೆ ಅಂತ. ಈಗಾಗಲೇ ಪ್ರಿವ್ಯೂ ವಿಡಿಯೋ ಕೂಡ ಮಾಡಿದೀನಿ. ಮತ್ತೆ ಯಾರು ಇವತ್ತಿನ ಮ್ಯಾಚ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅದಾದ್ಮೇಲೆ ಯಾವ ರೀತಿ ಮ್ಯಾಚ್ ವಿನ್ನರ್ ಆಗ್ಬೋದು ಆ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐ ಬಟನ್ ಲಿಂಕ್ ಅನ್ನ ಕೂಡ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಇರುತ್ತೆ, ಚೆಕ್ ಮಾಡಿ ವಿಡಿಯೋವನ್ನ ನೋಡಿ. ಮತ್ತೆ ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಆಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.